ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಎಲ್ಲರಿಗೂ ಬೆಳಗಿನ ಹೃದಯಪೂರ್ವ ನಮನಗಳು. ವಿಷಯ ಏನಪ್ಪ ಅಂದರೆ, ಇವತ್ತು ರೈತ ಪರ ಸಂಘಟನೆಯಿಂದ, ಕನ್ನಡ ಪರ ಸಂಘಟನೆಯಿಂದ, ದಲಿತ ಪರ ಸಂಘಟನೆಯಿಂದ ಒಂದು ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ. ಈ ಕರೆ ಕೊಡೋ ಉದ್ದೇಶ, ಕಬಿನಿ ಜಲಾಶಯ ಹಿನ್ನೀರಲ್ಲಿ ಸುಮಾರು 25-30 ಜನ ರಾಜಕಾರಣಿಗಳು ಅಕ್ರಮವಾಗಿ ರೆಸಾರ್ಟ್ಗಳು ಕಟ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಕೊಂಡು ಐಷಾರಾಮಿ ಜೀವನವನ್ನು ಮಾಡ್ತಾಯಿದ್ದಾರೆ. ಇವ್ರ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಹಾಗೂ ಕಬಿನಿ ಜಲಾಶಯದ ಹಿನ್ನೀರಲ್ಲಿ ಕೆಲವು ಭ್ರಷ್ಟರು ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು ಆಕ್ರಮಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆಯೂ ಕಾನೂನು ಕ್ರಮ ಕೈಗೊಂಡಿಲ್ಲ. ಹಾಗೂ ಸಫಾರಿಯಿಂದ ಪ್ರಾಣಿ ಪಕ್ಷಿಗಳಿಗೆ ತುಂಬ ತೊಂದರೆಯಾಗಿ ನಾಡಿಗೆ ಪ್ರವೇಶ ಮಾಡಿ ಸುಮಾರು 3-4 ಜನರನ್ನ ತಿಂದು ಇಡೀ ರಾಜ್ಯಕ್ಕೆ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆದ್ದರಿಂದ ನಮ್ಮ ಹೋರಾಟಕ್ಕೆ ಬೇಸತ್ತು ಸಫಾರಿಯನ್ನು ನಿಲುಗಡೆ ಮಾಡಿದರು. ಆ ಸಂದರ್ಭದಲ್ಲಿ ಯಾವುದೇ ರೀತಿ ಮಾನಹಾನಿ ಸಂಭವಿಸಿರಲಿಲ್ಲ. ಆದರೆ ದುರಂತವೇನೆಂದರೆ, ಈಗ ಮತ್ತೆ ಸಫಾರಿಗೆ ಬಿಡುಗಡೆ ಕೊಡಿಸಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಹೆಂಗೋ 3-4 ತಿಂಗಳು ಯಾವುದೇ ರೀತಿ ಪ್ರಾಣಿಗಳು ದಾಳಿ ಮಾಡಿದೆ ರೈತರು ನೆಮ್ಮದಿಯಿಂದ ಆರಂಭವನ್ನು ಮಾಡ್ಕೊಂಡು ನೆಮ್ಮದಿ ಜೀವನ ಕಟ್ಕೊಂಡಿದ್ರು. ಪುನಃ ಇದು ರೀಓಪನ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನು ಸಹ ಖಂಡಿಸಿ, ಮತ್ತು ಈಗ ಬೇಸಿಗೆ ಶುರುವಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಮುಂಜಾಗ್ರತೆ ವಹಿಸಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವುದರ ಮೂಲಕ ರೈತರಿಗೆ ಸಹಕರಿಸಬೇಕಾಗಿದೆ. ಇವೆಲ್ಲ ಒಂದು ಸಂದೇಶಗಳನ್ನ ಮುಂದೆ ಇಟ್ಕೊಂಡು ಇವತ್ತು ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರೋದ್ರಿಂದ ಮೈಸೂರಿನ ಜನತೆ, ಸುತ್ತಮುತ್ತಲಿನ ಜನತೆ, ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು, ಪ್ರಾಣಿ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವನ್ನು ಸೂಚಿಸುವುದರ ಮೂಲಕ ಈ ಒಂದು ಅನಿರ್ದಿಷ್ಟ ಹೋರಾಟವನ್ನು ಜಯಗಳಿಸಬೇಕು, ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮೈಸೂರಿನ ಜನತೆಯಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು. ಮಾಧ್ಯಮ ಮಿತ್ರರು, ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮ ಮಿತ್ರರು ಈ ಒಂದು ಸುವರ್ಣಾವಕಾಶವನ್ನು ಇಡೀ ನಾಡಿನ ಜನಗಳಿಗೆ ತೋರಿಸ್ಬೇಕು. ನಮ್ಮ ನಾಡಲ್ಲಿ ಏನೆಲ್ಲ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು, ಯಾವ ರೀತಿ ಪರಿಸರವನ್ನು ಸರ್ವನಾಶ ಮಾಡ್ತಾಯಿದ್ದಾರೆ, ಕಾಡನ್ನು ಯಾವ ರೀತಿ ಹಾಳು ಮಾಡ್ತಾಯಿದ್ದಾರೆ, ರೈತರ ಕೆಂಗಣ್ಣಿಗೆ, ಈ ನಾಡಿನ ಮತದಾರ ಬಂಧುಗಳ ಕೆಂಗಣ್ಣಿಗೆ ಯಾವ ರೀತಿ ಸರ್ಕಾರ ಗುರಿ ಆಗ್ತಾಯಿದೆ, ಇದನ್ನು ಮುಂದಿಟ್ಟುಕೊಂಡು ಜನಗಳಿಗೆ ತೋರಿಸುವುದ್ರ ಮೂಲಕ ನೀವು ಸಹ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.